ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಆರ್ಪೇಟೆ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷಗಳ ನಡುವೆ ಫ್ಲೆಕ್ಸ್ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಕಿತ್ತಾಟ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳಲ್ಲಿ ಭಾರಿ ಬಿರುಕು ಬಂದಿರೋದಿದು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷಗಳ ನಡುವೆ ಫ್ಲೆಕ್ಸ್ ವಾರ್ ಆಗಿದೆ. ಫ್ಲೆಕ್ಸ್ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಕಿತ್ತಾಟ ಆಗಿರೋ ಘಟನೆ. ಆ ಮುಖಾಂತರ ಸ್ವತಃ ಕುಮಾರಸ್ವಾಮಿ ಅವರು ಪ್ರತಿನಿಧಿಸುವ ಮಂಡ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳಲ್ಲಿ ಭಾರಿ ಬಿರುಕು ಕಾಣಿಸಿಕೊಂಡಿರೋದು. ರಾಜ್ಯದಲ್ಲಿ ಮೈತ್ರಿ ಆಗಿದ್ರೂ ಕೂಡ ತಾಲೂಕಿನಲ್ಲಿ ಮೈತ್ರಿಯ ಕಿತ್ತಾಟ ಇದೆ. ಪೊಲೀಸರಿಗೆ ಭಾರಿ ತಲೆನೋವಾಗಿ ಪರಿಣಮಿಸಿದೆ. ಮೈತ್ರಿ ಪಕ್ಷಗಳ ಈ ಫ್ಲೆಕ್ಸ್ ಬಾರ್ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ. ಮಾತಿನ ಚಕಮಕಿಯಿಂದ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೀಗ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಪೊಲೀಸರು. ಕಾರ್ಯಕರ್ತರ ನಡುವೆ ಈ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟ ಆಗಿದೆ. ಮಾತಿನ ಚಕಮಕಿಯಿಂದ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಾದ ನಂತರ ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ಪೊಲೀಸರು. ಲಘು ಲಾಠಿ ಪ್ರಹಾರ ಮಾಡಿ ಎರಡೂ ಪಕ್ಷಗಳ ಕಾರ್ಯಕರ್ತರನ್ನ ಚದುರಿಸಿದ್ದಾರೆ. ಇದು ಫ್ಲೆಕ್ಸ್ ವಿಚಾರಕ್ಕೆ ಆದಂತಹ ಬೆಳವಣಿಗೆ. ಇದು ಮಂಡ್ಯದ ಕೆಆರ್ಪೇಟೆಯಲ್ಲಿ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷಗಳ ನಡುವೆ ಫ್ಲೆಕ್ಸ್ ವಾರ್ ಆಗಿರೋ ಘಟನೆ ಇದು. ನೀವು ಗಮನಿಸ್ತಾ ಇದ್ರಿ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರೆಲ್ಲ ಇದ್ದಾರೆ. ಯುಗಾದಿ ಹಬ್ಬದ ಬ್ಯಾನರ್ಗಳಿದು. ಇವತ್ತು ಯುಗಾದಿ ಇದೆ ಅಲ್ವಾ, ಯುಗಾದಿ ಹಬ್ಬದ ಪ್ರಯುಕ್ತ ಬ್ಯಾನರ್ಗಳನ್ನು ಹಾಕಿರೋದು. ಕೆಳಗಡೆ ಕುಮಾರಸ್ವಾಮಿ ಅವರ ಬ್ಯಾನರ್ ಇದೆ, ಅದರ ಮೇಲೆ ಅಂದರೆ ಜೆಡಿಎಸ್ ಪಕ್ಷದ ಬ್ಯಾನರ್. ಅದಾದ ನಂತರ ಕೇಸರಿ ಬಿಜೆಪಿಯ ಬ್ಯಾನರ್ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬ್ಯಾನರ್ಗಳನ್ನು ಹರಿಯಲಾಗಿದೆ, ಕೀಳಲಾಗಿದೆ ಬ್ಯಾನರ್ಗಳನ್ನು. ಬಹುತೇಕವಾಗಿ ರಾಜ್ಯ ಮಟ್ಟದಲ್ಲಿ ಈ ತರನಾಗಿ ಶುಭಾಶಯಗಳನ್ನು ಕೋರೋದು ಅಥವಾ ಯಾವುದೋ ಜಾಹೀರಾತು ಕೊಡೋದಾದರೆ ಮೈತ್ರಿ ಪಕ್ಷಗಳು ಜಂಟಿಯಾಗಿ ಜಾಹೀರಾತು ಕೊಡ್ತಾರೆ, ಶುಭಾಶಯಗಳನ್ನು ಕೋರ್ತಾರೆ. ಕುಮಾರಸ್ವಾಮಿಯವರು ಇರ್ತಾರೆ, ಯಡಿಯೂರಪ್ಪನವರು ಇರ್ತಾರೆ, ಬೊಮ್ಮಾಯಿ ಇರ್ತಾರೆ, ದೇವೇಗೌಡರು ಇರ್ತಾರೆ, ಬಿಜೆಪಿಯ ನಾಯಕರು ಕೂಡ ಇರ್ತಾರೆ. ಆದರೆ ಮಂಡ್ಯದಲ್ಲಿ ಆಗಿರುವಂಥ ಬೆಳವಣಿಗೆ, ಸ್ಥಳೀಯ ಮಟ್ಟದಲ್ಲಿ ಆಗಿರುವಂಥ ಬೆಳವಣಿಗೆ ಏನು ಅಂತ ಹೇಳಿದರೆ, ಇಲ್ಲಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಅದಾದ ನಂತರ ಅಲ್ಲಿಯ ಸ್ಥಳೀಯ ನಾಯಕರು ಅವರದ್ದೇ ಆದಂಥ ಒಂದು ಸಪ್ರೇಟ್ ಬ್ಯಾನರ್ ಇದೆ. ಬಿಜೆಪಿಯದ್ದು ಕೂಡ ಸಪ್ರೇಟ್ ಬ್ಯಾನರ್ ಇರೋದು. ಆ ಮುಖಾಂತರ ಮೈತ್ರಿಯಲ್ಲಿ ಈ ತರನಾದಂಥ ಬಿರುಕು ಕಾಣಿಸಿಕೊಂಡಿದೆ. ಸ್ಥಳದಲ್ಲಿ ಇದೀಗ ಪೊಲೀಸರು ಮೊಕ್ಕಾಂ ಹೂಡಿರೋದು.